ಸಾಕು ನಾವು ಅದಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾವು 10 o'clockಗೆ ಬ್ಯಾಂಗ್ಳೂರಿಂದ ನಮ್ಮ ಮನೆಗೆ ಬಂದ್ವಿ. ಬಂದಾದಮೇಲೆ ತುಂಬಾ ಮಳೆ ಇತ್ತು. ಸೊ ಮನೆ ಒಳಗೇ ಕೂತ್ಕೋಬೇಕಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಮಳೆ ಕಮ್ಮಿ ಆಯಿತು. ಕಮ್ಮಿ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಬಂದೆ. ಸೊ ನೆಟ್ವರ್ಕ್ ಇರಲಿಲ್ಲ ಅಂತ ಮನೆಯಲ್ಲಿ. ಸಡನ್ನಾಗಿ ಕಾಲ್ ಬಂತು ಬೇಲೂರು ಬಾಣೆಗೆ ಹೋಗೋಣ ಅಂತ. ಸೊ ಪ್ಲ್ಯಾನ್ ಇದ್ದಿದ್ದು ಬೇಲೂರು ಬಾಣೆಗೆ ಹೋಗೋಣ ಅಂತ. ಸೊ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ಬೇಲೂರು ಬಾಣೆ ನಾವು ನೋಡ್ತಾ ಇರ್ತೀವಲ್ಲ, ಹಾರಂಗಿ ಡ್ಯಾಮ್ಗೆ ಹೋಗೋಣ ಅಂತ. ಸೊ ಹಾರಂಗಿ ಡ್ಯಾಮ್ ನಮ್ಮ ಮನೆಯಿಂದ 7 ಕಿಲೋಮೀಟರ್ ಇದೆ. ನೋಡಿ ಇದೇ ನಮ್ಮ ರೂಟು. ಎಲ್ಲಿ ನೋಡಿದರೂ ಗ್ರೀನ್ ಗ್ರೀನ್ ಗ್ರೀನ್. ಇಲ್ಲಂತೂ ಮಳೆ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದೇನಂತಂದರೆ ಮನೆಗಳು ಕೂಡ ಕಮ್ಮಿ ಇಲ್ಲಿ. ಇವಾಗ ಸದ್ಯಕ್ಕೆ ಮಳೆ ಕಮ್ಮಿ ಆಗಿದೆ. ಬಟ್ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಎಲ್ಲಿ ಮಳೇಲಿ ಸಿಕ್ಕಾಕೋತೀವಿ ಅನ್ನೋದು ಒಂದು ಭಯ ಇದೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಆನೆಗಳ ಕಾಟ ತುಂಬಾ ಇದೆ. ನಮ್ಮ ಮನೆ ಹತ್ರ ಅಂತೂ ತುಂಬಾ ಆನೆ ಬರುತ್ತೆ, ದಿನ ಬರುತ್ತೆ. ಸೋಲಾರ್ ಇದ್ದರೂ ಕೂಡ ಬರುತ್ತೆ. ಮತ್ತು ರೈಲ್ ಕಂಬಿ ಹಾಕಿದ್ದಾರೆ, ರೈಲ್ ಕಂಬಿ ಇದ್ದರೂ ಕೂಡ ಬರುತ್ತೆ. ಸೊ ಈ ಸೀಸನಲ್ಲಿ ತುಂಬಾ ಆನೆಗಳ ಕಾಟ ಜಾಸ್ತಿ ಇರ್ತವೆ. ಬನ್ನಿ ಇವಾಗ ಈ ನೇಚರ್ನ ಫೀಲ್ ಮಾಡಿಕೊಂಡು ಹಾರಂಗಿ ಡ್ಯಾಮ್ಗೆ ಹೋಗೋಣ. ಓಕೆ, ಇವಾಗ ನಾವು ಹಾರಂಗಿ ಡ್ಯಾಮ್ ಹತ್ರ ಬಂದ್ವಿ. ಸೊ ಹಾರಂಗಿ ಡ್ಯಾಮಲ್ಲಿ ನೀರು ಬಿಟ್ಟಿರಲಿಲ್ಲ, ಅದು ತುಂಬಿರಲಿಲ್ಲ ಅಂತ ನೀರು ಗೇಟ್ ಓಪನ್ ಮಾಡಿರಲಿಲ್ಲ. ಅದಕ್ಕೆ ಅಂತ ನಾವು ಆನೆಗಳನ್ನ ಸಾಕ್ತಾರಲ್ಲ, ಸಾಕಾನೆ ಶಿಬಿರ ಅಂತ ಇದೆ ಇಲ್ಲಿ, ಇಲ್ಲಿಗೆ ಬಂದ್ವಿ ನಾವು. ಇಲ್ಲಿ ಬಾತುಕೋಳಿ ಅದಾದಮೇಲೆ ಆನೆಗಳನ್ನೆಲ್ಲ ಸಾಕ್ತಾರೆ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ನಾವು. ಸೊ ಸುಮ್ಮನೆ ನೀರು ಬಿಟ್ಟಿರಲಿಲ್ಲ, ಅಲ್ಲಿಗೆ ಹೋಗೋದು ಎಂತಕ್ಕೆ ಅಂತ ಹೇಳ್ಬಿಟ್ಟು ಈ ಆನೆಗಳನ್ನ ನೋಡೋಕ್ಕೆ ಅಂತ ಇಲ್ಲಿಗೆ ಬಂದ್ವಿ ನಾವು. ನೋಡೋದಕ್ಕೆ 10 ನಿಮಿಷ ನಡ್ಕೊಂಡು ಹೋಗಬೇಕಾಗಿತ್ತು ಇಲ್ಲಿಂದ. ಸೊ ನಮಗಂತೂ ಸುಸ್ತಾಗಿತ್ತು. ನಮ್ಮ ಅತ್ತೆಗೆ ಬೇರೆ ಹುಷಾರಿರಲಿಲ್ಲ, ಅವ್ರನ್ನೂ ಕೂಡ ಕರ್ಕೊಬಂದಿದ್ವಿ. ಅಂತೂ ಇಂತೂ ಈ ಪ್ಲೇಸಿಗೆ ಬಂದೇ ಬಿಟ್ವಿ. ಇಲ್ಲಿ ನೋಡಿದರೆ ತುಂಬಾ ಚೆನ್ನಾಗಿತ್ತು. ಸೊ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ, ನಮಗೂ ಕೂಡ ಆಟ ಆಡ್ಬೋದು. ಸೊ ಈ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಕೊಡಗಿಗೆ ಬಂದರೆ ಹಾರಂಗಿಗೆ ಒಮ್ಮೆ ಬಂದು ಹೋಗಿ. ಸೊ ಇಲ್ಲಿ ಆನೆಗಳ ಶಿಬಿರ ಅಂತ ಇದೆ. ಸೊ ಇದನ್ನು ನೋಡ್ಕೊಂಡು ಹೋಗಿ ಒಮ್ಮೆ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಟೋಟಲ್ ಆಗಿ 5 ಆನೆಗಳಿದ್ದಾವೆ. ಒಂದು 2 ವಯಸ್ಸಾಗಿದೆ ಆನೆಗಳಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೋರೆಗಳು ತುಂಬ ದೊಡ್ಡದಾಗಿದೆ. ಒಂದು ಕೋರೆ ಅದ್ರದ್ದು ಮುರಿದೇ ಹೋಗಿದೆ ನೋಡಿ. ಸೊ
ಸೊ ಪಾಪ ಅದಕ್ಕೆ ಹೊಟ್ಟೆ ಹಸಿತಾ ಇದೆ ಅನಿಸುತ್ತೆ. ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಆನೆಗಳಿದ್ದಾವೆ ಅಂತ. ಬಟ್ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ನಾನು ನೋಡೇ ಇರಲಿಲ್ಲ ಇಲ್ಲಿ ಆನೆಗಳಿರ್ತವೆ ಅಂತ. ಬರೀ ಹಾರಂಗಿ ಡ್ಯಾಮ್ಗೆ ಬಂದಿದ್ದೆ. ಸೊ ಇಲ್ಲಿ ಆನೆಗಳ ಶಿಬಿರ ಇದೆ ಅಂತ ಗೊತ್ತಿರಲಿಲ್ಲ. ಈ ಟೈಮ್ ಬಂದಾಗ ಡ್ಯಾಮ್ ನೀರು ಬಿಟ್ಟಿರಲಿಲ್ಲ ಅಂತೇಳಿ ಇಲ್ಲಿಗೆ ಬಂದ್ವಿ ನಾವು. ಇಲ್ಲಿ ಬಂದು ನೋಡಿದಾಗ ಆನೆಗಳೆಲ್ಲ ಇದ್ವು. ತುಂಬಾ ಖುಷಿ ಆಯಿತು. ಸೊ ಇದನ್ನು ನೋಡಲಿಕ್ಕೆ ತುಂಬ ಜನ ಕೂಡ ಇದನ್ನು ನೋಡಲಿಕ್ಕೆ ಅಂತ ಬಂದಿದ್ದರು. ಸೊ ನೋಡಿ, ಒಂದು ಕೋರೆ ಅದಕ್ಕೆ ಮುರಿದೋಗಿದೆ ನೋಡಿ, ನಮಸ್ಕಾರ ಮಾಡ್ತಾ ಇದೆ ನಂಗಂತೂ. ಸೊ ನಿಮಗೂ ಮಾಡ್ತಾ ಇದೆ ನೋಡಿ. కార్ స్ట్రైట్ ఉంటుంది. ಸೊ ಆನೆಗಳೆಲ್ಲ ನೋಡಿದ್ರಲ್ವ. ಓಕೆ, ಇವಾಗ ಇದೇ ಹಾರಂಗಿ ಬ್ಯಾಕ್ ವಾಟ್ರ್ ಇದು. ಸೊ ನಾಳೆ ಒಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ಹಾರಂಗಿ ಬ್ಯಾಕ್ ವಾಟ್ರ್ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಇಲ್ಲಿಂದ ಕೂಡ ನೀವು ಹಾರಂಗಿ ಬ್ಯಾಕ್ ವಾಟ್ರನ್ನ ನೋಡ್ಬೋದು. ಸೊ ಆರಾಮಾಗಿ ಇಲ್ಲೆಲ್ಲ ಕೂತ್ಕೋಬೋದು, ತುಂಬಾ ಚೆನ್ನಾಗಿದೆ. ಸೊ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಬಟ್ ಮಳೆ ಬರೋಂಗೆ ಆಗಿತ್ತು, ನಾವು ಮನೆಗೆ ಬೇಗ ಹೋದ್ವಿ. ಆಲ್ಮೋಸ್ಟ್ ಮಳೆ ಬರ್ತಾ ಇತ್ತು, ಸ್ವಲ್ಪ ಸ್ವಲ್ಪ ಹನಿ ಆಗ್ತಾ ಇತ್ತು. ಸೊ ನೋಡಲಿಕ್ಕೆ ಕರೆಕ್ಟಾಗಿ ಆಗಲಿಲ್ಲ ನೋಡಿ. ಇದೆ ನೀರು ಹತ್ರ ಎಲ್ಲ ಹೋಗೋಕ್ಕೆ ಭಯ. ಸೊ ದೂರದಿಂದನೇ ನಾನು ವಿಡಿಯೋ ಮಾಡಿದೆ. ಇದೆ ನೋಡಿ ಹಾರಂಗಿ ಬ್ಯಾಕ್ ವಾಟರ್ ಇದು. ಸೊ ಇಲ್ಲಿ ನೋಡಿ ಸೋಲಾರ್ ತಂತಿಗಳೆಲ್ಲ ಹಾಕಿದ್ದಾರೆ. ಆನೆಗಳು ಏನೇ ಪ್ರಾಣಿಗಳು ಆಗಲೇ ನಾವು ನೀರು ಹತ್ರ ಹೋಗಬಾರ್ದು ಅಂತ ಎಲ್ಲ ಈ ಥರ ಹಾಕಿಟ್ಟಿದ್ದಾರೆ. ಸೊ ನೋಡಿ ತುಂಬಾ ಚೆನ್ನಾಗಿದೆ. ನೀವು ಎಲ್ಲಾದರೂ ಈ ಥರ ಕೊಡಗಿಗೆ ಬಂದರೆ, ಸೊ ಸೋಮವಾರಪೇಟೆಗೆ ಬಂದರೆ ಹಾರಂಗಿಗೆ ಬಂದು ಹೋಗಿ ಬ್ಯಾಕ್ ವಾಟ್ರಿಗೆ. ಸೊ ನೋಡಿ ತುಂಬಾ ಚೆನ್ನಾಗಿದೆ. ಹಾರಂಗಿ ಡ್ಯಾಮ್ ಹತ್ರ ಇದು. ಅಂತೂ ಇಂತೂ ಎಲ್ಲ ನೋಡ್ಕೊಂಡು ಬಂದಮೇಲೆ ತುಂಬಾ ಮಳೆ ಸ್ಟಾರ್ಟ್ ಆಯಿತು. ಆಲ್ರೆಡಿ ನಾವು ಹೋಗ್ತಾ ಇದ್ವಿ, ತುಂಬಾ ಮಳೆ ಜೋರಾಗಿ ಬರ್ತಾ ಇದೆ. ಬಟ್ ಇದರಲ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಇವಾಗ ಟೈಮ್ 5:15 ಆಗಿದೆ, ಸಂಜೆ ಹೋಗಿದೆ. ಸೊ ಇಲ್ಲಿಂದ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. Take care. Bye bye.